ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ರಿಂದ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ಆದರೆ ಜೈಲಿನಲ್ಲಿ ದರ್ಶನ್ ವಿಲವಿಲ್ಲ. ಯಾಕೆ ಅಂದರೆ ಸೆಲ್ಲಿಂದ ಹೊರಗಡೆ ಕಾಲೇ ಇಡಂಗಿಲ್ಲ ಆರೋಪಿ ದರ್ಶನ್. ವಿಶಾಲವಾದ ಕೊಠಡಿ ಕೊಟ್ಟಿದ್ದಾರಂತೆ, ಅಲ್ಲೇ ವಾಕ್ ಮಾಡಬೇಕು, ಕಾರಿಡಾರ್ನಲ್ಲೂ ವಾಕ್ ಮಾಡಕ್ಕೆ ಬಿಡಲ್ವಂತೆ. ಆಮೇಲೆ ಭದ್ರತೆಗೆ ನಿಯೋಜನೆಗೊಂಡ ಸಿಬ್ಬಂದಿಗೆ ಬಾಡಿ ಓರ್ನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇವ್ರು ಏನು ಮಾಡಿದ್ರು ರೆಕಾರ್ಡ್ ಆಗಬೇಕು ಅಂತ. ದರ್ಶನ್ ಮೇಲೆ 24x7 ಕ್ಯಾಮರಾ ಕಣ್ಗಾವಲು. ಆಮೇಲೆ ಬೇರೆ ಜೈಲು ಸಿಬ್ಬಂದಿ ಬರದಂತೆ ದರ್ಶನ್ ಕೊಠಡಿ ಮುಂದೆ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿದಾರಂತೆ. ಅಂದರೆ ಯಾರು ಬಂದು ಏನಾದರೂ ಹೆಲ್ಪ್ ಮಾಡ್ಬೋದು, ಏನಾದ್ರು ತಂದು ಕೊಡ್ಬೋದು, ಇವೆಲ್ಲ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ನಾನು ಕೇಳೋದು, ಯಾವುದೋ ಬೇರೆ ಜಾಗದಲ್ಲಾದರೆ ಇಷ್ಟು ಭದ್ರತೆ ಓಕೆ, ಅದು ಹೇಳಿ ಕೇಳಿ ಜೈಲಿನಲ್ಲೇ ಇಷ್ಟು ಕಾಯಬೇಕಾ ಒಬ್ಬ ಕೈದಿಯನ್ನು? ಜೈಲಿನ ಒಳಗೆ ಒಬ್ಬ ಕೈದಿಯನ್ನು ಇಷ್ಟು ಭದ್ರತೆಯೊಂದಿಗೆ ಕಾಯೋದು ನಾನು ಇದೇ ಫಸ್ಟ್ ಟೈಮ್ ಕೇಳ್ತಿರೋದು. ಅದು ಮೊದಲೇ ಜೈಲು, ಯಾವ ಪಬ್ಲಿಕ್ಸು ಅಲ್ಲಿಗೆ ಬರೋಕ್ಕಾಗಲ್ಲ, ಹೊರಗಡೆಯಿಂದ ಯಾರೂ ಬರೋದಿಲ್ಲ. ಇರೋರೆಲ್ಲ ಯಾರು? ಒಂದು ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳಿರ್ತಾರೆ ಅಥವಾ ಜೈಲು ಸಿಬ್ಬಂದಿ. ಜೈಲು ಸಿಬ್ಬಂದಿಯಿಂದ ದರ್ಶನ್ರನ್ನು ಕಾಪಾಡಬೇಕಾ? ಏನಪ್ಪ. ಆದರೂ ಆ ಪರಪ್ಪನ ಅಗ್ರಹಾರ ಜೈಲು ಬಗ್ಗೆ ತುಂಬ ಆರೋಪಗಳು ನಾವು ಕೇಳಿದ್ದೀವಿ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ, ದುಡ್ಡು ಹೊಂದಿದ್ರೆ ಎಲ್ಲ ಸಪ್ಲೈ ಆಗುತ್ತೆ, ಸರಬರಾಜು ಆಗುತ್ತೆ ಅಂತ. ಈ ಹಿಂದೆ ಅದನ್ನು ಪ್ರೂವ್ ಬೇರೆ ಮಾಡ್ಕೊಂಬಿಟ್ಟಿದ್ದಾರೆ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟು. ಹೀಗೆಲ್ಲ ಇರೋದ್ರಿಂದ ದರ್ಶನ್ರನ್ನು ಕಾಯಬೇಕಾದ ಸ್ಥಿತಿ. ಬಟ್ ನಾನು ಹೇಳೋದು, ಜೈಲು ಅಧೀಕ್ಷಕರು, ಸೂಪರಿಂಟೆಂಡೆಂಟ್ ಅಂತ ನಾವೇನು ಹೇಳ್ತೀವಿ, ಅವರು ಸ್ಟ್ರಾಂಗ್ ಆಗಿದ್ದರೆ ಬೇರೆ ಅವರ ಅಂಡರ್ನಲ್ಲಿ ಬರೋ ಯಾವ ಸಿಬ್ಬಂದಿನೂ ಕಿಮಕ್ ಅನ್ನೋಕ್ಕಾಗಲ್ಲ. ಇಂಥದ್ದು ಕೊಡಬೇಕು, ಇಂಥದ್ದು ಕೊಡಬಾರ್ದು, ಇಷ್ಟೇ ಒಂದು ಆರ್ಡ್ರ್ ಪಾಸ್ ಮಾಡಿಬಿಟ್ರೆ ಮುಗಿದೋಯ್ತು. ಅದಕ್ಕೆ ಯಾಕೆ 24x7 ಕ್ಯಾಮ್ರಾ ದರ್ಶನ್ರನ್ನು ಕಾಯೋದಕ್ಕೆ?